ಮೇಡಮ್, ಈಗ ಒಂದು ಘಟನೆ ಆದಾಗ ಬಿಜೆಪಿ ಹೋಗ್ತಾರೆ, ಅವಾಗಿಂದ ಒಂದು ಪಕ್ಷದ ಮೇಲೆ ಒಂದು ಪಕ್ಷದ ಯಾರ ಮೇಲೆ ಗೂಬೆ ಕೂರ್ಸೋದು ಸರಿಯಲ್ಲ. ಸ್ಟ್ರಾಂಗ್ ಮೆಸೇಜ್ ಇವತ್ತು ಹೊರಗಡೆ ಬಂದು ಯಾರಾದರೂ ಒಬ್ಬರು ಅವ್ನು ಬಿಜೆಪಿ ಅವರಾಗಲಿ ಕಾಂಗ್ರೆಸ್ ಅವನಾಗಲಿ ಇವತ್ತು ಬಳ್ಳಾರಿ ಪ್ರಕ್ಷುಬ್ಧ ಮಾಡ್ರೆ ಒಬ್ಬರನ್ನು ಬಿಡಲ್ಲ, ನೇತ್ ಹಾಕ್ಬಿಡ್ತೀವಿ. ಬಿ ಕೇರ್ಫುಲ್. ಅವ್ರು ಪೊಲಿಟಿಷಿಯನ್ ಆದರೂ ಸರಿ, ಬೇರೆ ಯಾರಾದರೂ ಸರಿ, ಒಬ್ಬರಾದ್ರೂ ಮಾತಾಡಲಿ ನೋಡೋಣ, ಧೈರ್ಯ ತೋರಿಸ್ಲಿ ನೋಡೋಣ. ಯಾರು ಮಾತಾಡಲ್ಲ. ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ರು, ನಮ್ಮ ಕಾರ್ಯಕರ್ತರು ಬಂಧನ ಆಗಿದೆ, ಬಿಜೆಪಿ ಅವರು ಬಂಧನ ಆಗಿದೆ. ಇದು ಅವ್ರನ್ನು ಬಂಧಿಸಿದ್ವಿ, ಇವ್ರನ್ನು ಘಟನೆ ಶುರುವಾಗಿದ್ದು ಬೆಂಕಿ ಹಚ್ಚಿದ್ದು ಜನಾರ್ದನ್ ರೆಡ್ಡಿ ಪಟಾಲಮ್ಮ. ಅವ್ರದ್ದು ಮೊದಲಲ್ಲ, ಪದ್ಮಾವತಿ ಯಾದವ್ ಅವರ ಕೊಲೆ ಪ್ರಕರಣ, ವಿರುಪನಗೌಡರ ಕೊಲೆ ಪ್ರಕರಣ, ಅನಿಲ್ ಲಾಡ್ ಅವರ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣ, ಬೇಲಿಗೇರಿ ಪ್ರಕರಣ. ಆಯ್ತು, ಅವ್ರವ್ರ ಕರ್ಮಗಳು ಅವ್ರು ಅನುಭವಿಸ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಅವ್ರ ಮೇಲೆ FIR ಹಾಕಿದೀವಿ, ಇವ್ರ ಮೇಲೆ FIR ಹಾಕ್ತೀವಿ. ಇದು ತಿಪ್ಪೆ ಸರ್, ಖಡಕ್ ಎಚ್ಚರಿಕೆ. ಬಾಲ ಬಿಚ್ಚಬೇಡ್ರಿ ಬಳ್ಳಾರಿಯಲ್ಲಿ. ಒಬ್ಬರಾದರೂ ಪೊಲಿಟಿಷಿಯನ್ ಇವ್ರ ಮೇಲೆ ಅವ್ರ ಕೇಸ್ ಹಾಕಿಲ್ವಾ, ಅವ್ರ ಮೇಲೆ ಇವ್ರ ಕೇಸ್ ಹಾಕಿಲ್ವಾ, BJP ಅವ್ರ ಮೇಲೆ 10 ಜನ, ಇವರು 15 ಜನ, ಅವ್ರು ಫಸ್ಟ್ ಗುಂಡೆಸ್ತಿದ್ದು, ಇವ್ರು ಕಲ್ತಾಂಬಂದ್ರು, ಇವ್ರು ಬರೀ ಇದೆ. ನೀವು ರಾಜ್ಯ ಅವ್ರ ಬೆನ್ನು ಇವ್ರು ಕೆರೆಯೋದು, ಇವ್ರ ಬೆನ್ನು ಅವ್ರ ಕೆರೆ. ಇದ್ರ ನಮ್ಮದು ಪೊಲಿಟಿಕಲಿ ನಾವು ಹೆಂಗೆ ಮೈಲೇಜ್ ತೊಗೊಳೋದು? ನಿಮಗೆ ಬಳ್ಳಾರಿದು ಬೇಕಾಗಿಲ್ಲ, ನಿಮಗೆ ಬಳ್ಳಾರಿ ಜನರದ ಹಿತದೃಷ್ಟಿ ಬೇಕಾಗಿಲ್ಲ. ನಮ್ಮ ರಾಜಕೀಯವಾಗಿ ನಾವು ಹೆಂಗಗಳ ಮೇಲೆ ರಾಜಕೀಯ ಮಾಡೋ ಇತಿಹಾಸ ಕಾಂಗ್ರೆಸ್ಸಿಗಿಲ್ಲ. ಅದು ಶರತ್ ಮಡಿವಾಳ ಆಗಿರ್ಲಿ, ಶರೀಫ್ ಆಗಿರ್ಲಿ, ಹರ್ಷ ಆಗ್ಲಿ, ಪ್ರವೀಣ್ ನೆಟ್ಟಾರ್ ಆಗಿರ್ಲಿ, ಏನೇನ್ ಮಾಡಿದ್ದಾರೆ ರಾಜ್ಯ ಕೊತ್ತು ನೀವೇ ಸುದ್ದಿ ಹೆಣಗಳ ಮೇಲೆ. ಅದು ಗೋದ್ರನೆ ಆಗಿರ್ಲಿ, ಮಣಿಪುರ ಆಗಿರ್ಲಿ, ರಾಜುಗೌಡ್ರೆ, ಒಬ್ಬ ಕಾಮನ್ ಮ್ಯಾನ್ಗೆ ಇರುವಂತಹ ಭಯ, ಕಾನೂನಿನ ಭಯ. ಇಲ್ಲೇನಾದ್ರೂ ಮಾಡ್ಬಿಟ್ರೆ ನಮ್ಮನ್ನ ಒದ್ದೊಳಗೆ ಹಾಕ್ಬಿಡ್ತಾರೆ, ಆಮೇಲೆ ಹೊರಗಡೆ ಬರೋಕ್ಕಾಗಲ್ಲ, ನನ್ನ ಹೆಂಡತಿ ಮಕ್ಕಳದ್ದು ಏನಪ್ಪ ಅನ್ನುವಂತಹ ಭಯ, ಕಾನೂನಿನ ಭಯ ಒಬ್ಬ ಕಾಮನ್ ಮ್ಯಾನ್ಗಿದೆ. ಆದರೆ ಈ ಪೊಲಿಟಿಷಿಯನ್ಸ್ಗೆ ಯಾಕಿಲ್ಲ ಸರ್? ಯಾಕಿಲ್ಲ ಅವ್ರಿಗೆ ಕಾನೂನಿನ ಭಯ? ಅಲ್ಲ ನೋಡಿ, ಶಾಸಕಾಂಗ ನ್ಯಾಯಾಂಗ ಇವೆರಡನ್ನೂ ಒಂದು ತೆಕ್ಕೆಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಕಾರ್ಯಾಂಗದ ಕರ್ತವ್ಯ. ಕಾರ್ಯಾಂಗದ ಮೇಲೆ ಅಧಿಕಾರ ಮಾಡುವಂಥವ್ರು ಶಾಸಕಾಂಗದವರು. ಇವತ್ತು ಈ ಇನ್ಸ್ಪೆಕ್ಟರ್ಗಳನ್ನ, SPಗಳನ್ನ, DYSPಗಳನ್ನ ಟ್ರಾನ್ಸ್ಫರ್ ಮಾಡುವಂಥವ್ರು ಅಧಿಕಾರಸ್ಥರು. ನೋಡಿ, ಒಂದು ಕಾಲಘಟ್ಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಕಾಂಗ್ರೆಸ್ನ ಮುಖವಾಣಿಯಾಗಿದ್ದಂಥವ್ರು, ಒಂದು ರೈಲ್ವೆ ಆಕ್ಸಿಡೆಂಟ್ ಆಯಿತು ಅನ್ನೋ ಒಂದೇ ಒಂದು ಸಣ್ಣ ಕಾರಣಕ್ಕೆ ಇಡೀ ಮಂತ್ರಿಮಂಡಲ ಹೇಳಿದ್ರು, ಪಾಪ ಅವ್ರು ರಾಜೀನಾಮೆ ಕೊಟ್ಟು ಆಚೆ ಬಂದರು. ಯಾಕೆಂದರೆ ಒಂದು ರೈಲ್ವೆ ಆಕ್ಸಿಡೆಂಟ್ ಆದಾಗ ಒಂದು ವ್ಯಕ್ತಿ ಸಾವಾಗಿತ್ತು. ಇವತ್ತು ರಾಜ್ಯದ ಹೋಮ್ ಮಿನಿಸ್ಟರ್ ಆದಂಥವರು ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟು ಅವ್ರ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಲ್ಲೇನಾಗ್ತಾ ಇದೆ ಕೇಳಿ, ಇಲ್ಲೇನಾಗ್ತಾ ಇದೆ, ನೀವು ರೈಲ್ವೆದ ಹೇಳಿದ್ರೆ ಮೊನ್ನೆ ಮುಖಾಮುಖಿ ಡಿಕ್ಕಾದು ರೈಲು ಕೇಂದ್ರ ಸಚಿವರು, ರೈಲ್ವೆ ಸಚಿವರು ಅದನ್ನ ನಾನು ಯಾಕೆ ಒಂದು ಘಟನೆ ಅವಲೋಕನ ಮಾಡ್ತಾ ಇದ್ದೀನಿ. ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಯಾಕೆ ಅದನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಮುಂದೆ ಬರುವಂತ ರಾಜಕಾರಣಿಗಳು ಅಟ್ಲೀಸ್ಟ್ ಇದನ್ನ ಒಂಚೂರು ಮನನ ಮಾಡ್ಕೊಳ್ಳಿ ಅಂತ. ಹಿಂಗೆ ಆಗ್ಬೇಕು ಅನ್ನೋದೇನು ಯಾರು ವಿಧಿಲಿಖಿತವಾಗಿ ಬರ್ದಿಲ್ಲ. ಆಕ್ಸಿಡೆಂಟ್ ಆಗ್ಬೇಕು ಅಂತಾನೂ ಬರ್ದಿಲ್ಲ, ಇಂಥ ಘಟನೆಗಳಾಗ್ಬೇಕು ಅಂತಾನೂ ಬರ್ದಿಲ್ಲ. ಆದ್ರೆ ಹೌದು, ಯಾಕೆ ಘಟನೆ ಅವಲೋಕನ ಮಾಡಿದೆ ಅಂದ್ರೆ, ಕೇಳಿ ಉದ್ದೇಶಿತ ಅಪರಾಧನೇ. ರಾಜಕಾರಣಿಗಳು ಹೆಂಗಿದ್ರು ಅನ್ನೋದನ್ನ ನಾನು ಇಲ್ಲಿ ಅವಲೋಕನ ಮಾಡ್ತಾ ಇದ್ದೀನಿ. ಹಿಂದೆ ಇದ್ದಂಥ ರಾಜಕಾರಣಿಗಳು ಹೆಂಗಿದ್ರು, ಈಗ ಯಾಕೆ ಹಿಂಗಾಗಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ರು, ಹೌದು ಪಬ್ಲಿಕ್ಕೇ ಇವತ್ತು ಕರಪ್ಟ್ ಆಗಿದ್ದಾರೆ, ಜನಗಳು ಅವ್ರನ್ನ ಬದಲಾಯಿಸ್ಬೇಕು. ಕಾನೂನಿನ ಮೇಲೆ ಗೌರವ ಯಾವಾಗ ಬರ್ತದೆ ಅಂದರೆ, ನೀವು ಕಾನೂನನ್ನು ಎಷ್ಟು ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಅಧಿಕಾರಸ್ಥರು ತಿರ್ಚೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾರೇ ಅಧಿಕಾರಕ್ಕೆ ಬರಲಿ, ನೀವು ಅಧಿಕಾರಿಗಳ ಹತ್ರ ಏನು ಕೆಲಸ ಮಾಡಿಸ್ಬೇಕೋ ಅದನ್ನು ಮಾಡಿಸಿ. ಅತಿಯಾಗಿ ನೀವು ಅಧಿಕಾರಿಗಳ ಮೇಲೆ ದೌರ್ಜನ್ಯಗಳು ಹೇರದಂಥ ಸಂದರ್ಭದಲ್ಲಿ ಏಕಾಏಕಿ ಸಸ್ಪೆಂಡ್ ಮಾಡ್ತೀರಿ. ಈಗ ಇಲ್ಲಿ ಬೆಂಗಳೂರಿನಲ್ಲಿ ಘಟನೆ ನಡೀತು, ನೀವೆಲ್ಲ ಮಾಧ್ಯಮಗಳು ತುಂಬ ಚೆನ್ನಾಗಿ ತೋರಿಸ್ತೀವಿ. ಎಸ್ಪೆಷಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ತುಂಬ ಚೆನ್ನಾಗಿ ಬಿತ್ತರ ಮಾಡಿದ್ರಿ. ಏನು ಬಿತ್ತರ ಮಾಡಿದ್ರಿ? ವಿಧಾನಸೌಧದ ಮುಂದೆ ನಡೆದಂಥ ಘಟನೆಗೆ ಯಾರ್ಯಾರು ಕಾರಣಕರ್ತರು ಅನ್ನೋ ಸ್ಪಷ್ಟವಾಗಿ ವಿವರಣೆ ಕೊಟ್ರಿ. ಆದರೆ ಅಲ್ಲಿ ಬಲಿಪಶು ಆದವ್ರು ಯಾರು? ಒಬ್ಬರು ಕಮಿಷನರು, ಇನ್ನೊಬ್ಬರು ಅಡಿಷ್ನಲ್ ಕಮಿಷನರು, ಸೆಂಟ್ರಲ್ DCP ಮತ್ತು DYSP, ಅಲ್ಲಿಗೆ ಸಂಬಂಧಪಟ್ಟ ACP ಮತ್ತು ಇನ್ಸ್ಪೆಕ್ಟ್ರು, ಇಷ್ಟೂ ಜನ ಸಸ್ಪೆಂಡ್ ಆದರು. ಆದರೆ ಈ ಘಟನೆ ನೋಡ್ಕೊಳ್ಳಿ,
ಒಬ್ಬ ಎಸ್ ಪಿ, ಆತನಿಗೆ ಏನೋ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿನೇ ಇಲ್ಲ, ಅವತ್ತಿಂದ ಕಂಟ್ರೋಲ್ ಮಾಡ್ತಾರೋ. ಈಗ ನಿಮ್ಮ ಚಾನಲ್ನಲ್ಲೇ ಒಂದು ಸಣ್ಣ ಉದಾಹರಣೆಗೆ ಬರೋಣ. ಈಗ ನೀವು ಸಡನ್ನಾಗಿ ಬರ್ತೀರಿ, ಸಡನ್ನಾಗಿ ಬಂದು ಕೂತಿರೋನ್ನ ಏಕಾಏಕಿ ನಿಮ್ಮನ್ನ ಆಚೆ ಕಳಿಸಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನಿಮ್ಗಿನ್ನೂ ಇಲ್ಲಿ ಏನು ನಡೀತಾ ಇದೆ, ಒಳಗಡೆ ಏನಿದೆ, ಆಚೆ ಏನಿದೆ, ಏನೂ ಗೊತ್ತಿಲ್ಲ ಪಾಪ ಎಸ್ ಪಿಗೆ. ನೀವು ಏಕಾಏಕಿ DYSP ಏನು ಮಾಡ್ತಾರೆ ಅಂದರೆ, ಒಂದು ಸಿಸ್ಟಮ್ ಕೆಳಗಡೆ ಇವತ್ತು ಇಡೀ ಪೊಲೀಸ್ ಇಲಾಖೆ, ಇಡೀ ಶಾಸಕಾಂಗ, ಇಡೀ ಕಾರ್ಯಾಂಗ ನಡೀತಾ ಇರೋದು ಒಂದು ಸಿಸ್ಟಮ್ ಕೆಳಗಡೆ. ಸಿಸ್ಟಮಲ್ಲಿ ಇರೋಂಥವ್ರನ್ನೆಲ್ಲ ಬಿಟ್ಬಿಟ್ಟು ಹೊರಗಡೆಯಿಂದ ಬತ್ತಿದ್ದಂಗೆ ಆತನ ಸಸ್ಪೆಂಡ್ ಮಾಡಿದ್ರೆ ಜನಕ್ಕೆ ನೀವೇನು ಸಂದೇಶ ಕೊಡ್ತೀರಿ? ಏನು ಸಂದೇಶ ಕೊಟ್ಟಿದ್ರಿ? ನೋಡಿ, ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಆಮೇಲೆ ಭರತ್ ರೆಡ್ಡಿ ಅವ್ರ ವಿಚಾರದಲ್ಲಿ, ಭರತ್ ರೆಡ್ಡಿ ಆಗಿರ್ಬೋದು, ಸತೀಶ್ ರೆಡ್ಡಿ ಆಗಿರ್ಬೋದು, ಯಾರೇ ಆಗ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಮಾಡಿ ಕಳಿಸಿ, ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಅರೆಸ್ಟ್ ಮಾಡಿ ಕಳಿಸಿ, ಸರ್ ಇವರು ಅರೆಸ್ಟ್ ಮಾಡಿ ಕಳಿಸಿ, ಕಳಿಸಿ. ಏನ್ ಮಾಡ್ತಾ ಇದಾರೆ ಹೋಮ್ ಮಿನಿಸ್ಟ್ರು? ಎಸ್ಪಿ ನ ಸಸ್ಪೆಂಡ್ ಮಾಡಿದ್ದಾರೆ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ರಾಧಾವ್ರೆ, ನಾನು ಕೇಳ್ತಾ ಇರೋದು ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ತಾ ಇದ್ದೀರಿ ನೀವು? ಒಬ್ಬ SP ನ ಸಸ್ಪೆಂಡ್ ಮಾಡಿ ಸುಮ್ಮನೆ ಕೂತ್ರೆ ಯಾವುದೇ ಪಕ್ಷದವರಾಗ್ಲಿ, ವೆದರ್ BJP ಅವರಾಗ್ಲಿ, JDS ಅವರಾಗ್ಲಿ, ಯಾವುದೋ ಒಂದು ಸಣ್ಣ ಅಲಿಗೇಷನ್ ಬಂತು ಅಂತ ಅವ್ನ ಮನೆಗೆ ಹೋಗಿ ಮನೆಯಿಂದ ಹಿಡಿದು ಎತ್ತಾಕೊಂಡ್ ಬರ್ತೀರಿ ಒಬ್ಬ ಮಾಜಿ MLA ನ. ಆದರೆ ನಿಮ್ಮ MLA ಅಲ್ಲೇ ರಸ್ತೆಯಲ್ಲಿ ನಿಂತ್ಕೊಂಡು ಕೊಲೆ ಬೆದರಿಕೆ ಹಾಕ್ತಾರೆ, ಮನೆಗೆ ಬೆಂಕಿ ಇಡ್ತೀನಿ ಅಂದಿದ್ರೆ. ಸೊ ಹಾಗಾದ್ರೆ ಅಲ್ಲಿ ಕಾನೂನು ಉಲ್ಲಂಘನೆ ಆಗಿಲ್ವಾ? ಜನಾರ್ದನ್ ರೆಡ್ಡಿ ಇಲ್ವಾ? ಒಂದೇ ನಿಮಿಷ, ಶ್ರೀರಾಮುಲು ಇಲ್ವಾ? ಒಂದೇ ನಿಮಿಷ ಮಾತಾಡಿ ಅದನ್ನ. ನೀವ್ ಯಾಕೆ ಒಂದ್ ಸೈಡ್ ಆಗಿ ಮಾತಾಡ್ತಾ ಇದ್ದೀರಾ? ಯಾರ ಹೆಸರು ಹೇಳ್ತಾ ಆ ಕಡೆಯಿಂದ ಬುಲೆಟ್ ಗಳು ಬಂದಿರೋ ಸತ್ಯ ಅಲ್ವಾ? ದೊಣ್ಣೆ ಬಂದಿರೋ ಸತ್ಯ ಅಲ್ವಾ? ಪೆಟ್ರೋಲ್ ಬಾಂಬ್ ಬಂದಿರೋ ಸತ್ಯ ಅಲ್ವಾ? ನಿಮ್ಮ ಪಟ್ಟಣವನ್ನು ಯಾವ ರೀತಿ ರೌಡಿಸಂ ಆಗ್ತದೆ ಮಾಡಿದ್ರೆ ಅವ್ರು ಹೇಳಿದ್ರೆ ಒಂದ್ ಸೈಡೇ ಕೊಟ್ಟಿದ್ರಿ. ಅದಕ್ಕೆ ದಯವಿಟ್ಟು ನಾನು ಯಾರ ಹೆಸರು ಎಕ್ಸಾಂಪಲ್ ಹೇಳಿ ಒಂದ್ ನಿಮಿಷ, ನಾನು ಯಾರ ಹೆಸರು ಇಲ್ಲ ರಾಜು ಗೌಡ್ರೆ, ಒಂದ್ ಸೈಡ್ ಎಕ್ಸಾಂಪಲ್ ಕೊಟ್ರಿ, ಬೋತ್ ಸೈಡ್ಸ್ ಕೊಡಿ ಅಂತ. ಖಂಡಿತವಾಗ್ಲು. ಮತ್ತೆ ನಾನು ಮಾತಾಡಕ್ ಬಿಡ್ದಾನೆ ನೀವೇ ಮಾತಾಡೋದು, ನೀವೇ ಮಾತಾಡ್ಕೊಳ್ಳಿ, ನೀವು ಕೊಟ್ಟಿಲ್ಲ ನಿಮ್ ಸರ್ಕಾರನೇ ಮಾತಾಡ್ಲಿ.